ನಮಸ್ಕಾರ KKF, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಲಂಡನ್ ರೈಡ್ ಏನಿದೆಯೋ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ಅಂಡ್ ಮೋರ್ ಎವರ್ ಹೋದ್ಸಲ ಬಂದಾಗ ಅರುಣಾಚಲ್ ಪ್ರದೇಶ್ ರೈಡ್ ಬಗ್ಗೆ ಮಾತಾಡಿದ್ದೆ. ಈ ಸಲ ಲಂಡನ್ ರೈಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರ್ಪ್ರೈಸ್ ಕಂಪ್ಲೀಟ್ಲಿ ಸರ್ಪ್ರೈಸ್ ಏನ್ 4 ಮಂತ್ಸ್ ಇನ್ನ ಸಿಗದೇ ಇಲ್ಲ. ಕಂಪ್ಲೀಟ್ಲಿ ಅಡ್ವೆಂಚರ್. ನಿಂಗೆ ಐಡಿಯಾ ಇದೆ ಅಲ್ವಾ? ಅದು ಈಗ ಲಂಡನ್ ರೈಡ್ ನಾವು ಈಗ ಅಷ್ಟು ದೇಶನ ತಿರುಗಾಡ್ಕೊಂಡು ಹೋಗೋದಿದೆಯಲ್ಲ, ಸೊ ಹೆಂಗ ಅನ್ಸುತ್ತೆ? ತುಂಬಾ ಕಷ್ಟ ಇದೆ ಅದು. ಪ್ರಿಪ್ರೇಷನ್ ಮಾಡಕ್ಕೆ ಒಂದು 5-6 ತಿಂಗಳು ಇಡ್ಲೇಬೇಕು ಅದಕ್ಕೋಸ್ಕರ. ಸೊ ಪ್ರಿಪ್ರೇಷನ್ ನನ್ನ ಪ್ರಕಾರ ಮಾಡಿದಾರೆ. ನೆಕ್ಸ್ಟ್ ಪೋಸ್ಟ್ ರೈಡ್ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ದಾರೆ. ಆಕ್ಚುಲಿ ನಾನು ಕನ್ಫರ್ಮ್ ಏನಕ್ಕೆ ಮಾಡಿರ್ಲಿಲ್ಲ ಅಂತಂದ್ರೆ, ಒಂದು ವೀಸಾಗಳು ಯಾವುದು ಕನ್ಫರ್ಮ್ ಆಗ್ತಿರ್ಲಿಲ್ಲ. ಈವನ್ ಈಗಲೂ ಕೂಡ ಕಜಕಿಸ್ತಾನ್ದು ವೀಸಾ ಏನಿದೆಯೋ ಅದೆಲ್ಲ ರಿಜೆಕ್ಟ್ ಆಗಿದೆ. ಮೇ ಬಿ ನಮ್ಮ ಪ್ಲಾನ್ ಅಲ್ಲಿ ಈಗ ನಾವ್ ಹೆಂಗೆ ನೇಪಾಳ ಹೋಗಿ ಚೈನಾದಿಂದ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ಬರ್ತೀವಲ್ಲ, ಮೇ ಬಿ ಅಲ್ಲೊಂಚೂರು ರೈಡ್ ಪ್ಲಾನ್ ಚೇಂಜ್ ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ. ಸೊ ನೋಡೋಣ ಅದು ಹೆಂಗಾಗುತ್ತೆ. ರೆಡಿ ಇರಬೇಕು. ಅಂಡ್ ಮೋರ್ ಎವರ್ ಹೆಲ್ತ್ ಕಂಡೀಷನ್. ಈಗ ಆಕ್ಚುಲಿ ನನಗೆ 2 ದಿನದಿಂದ ಹುಷಾರಿಲ್ಲ, ತುಂಬಾ ಜ್ವರ. ಬಟ್ ಏನಾಗುತ್ತೆ ಏನು ಗೊತ್ತಿಲ್ಲ, ನೋಡೋಣ, ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನು ಗಾಡಿ ಪ್ರಿಪ್ರೇಷನ್ಗೆ ಬಂತು ಅಂತಂದ್ರೆ ನೋಡಿ, ನಾನು ಇಷ್ಟು ವರ್ಷದ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿದ್ದೇನು ಅಂತಂದ್ರೆ, ಸಾಫ್ಟ್ ಲಗೇಜ್ ನ ಪ್ರಿಪೇರ್ ಮಾಡಬೇಕು. ಸೊ ಹಂಗಾಗಿ ಸಲ ಸಾಫ್ಟ್ ಲಗೇಜ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಗ ಆಕ್ಚುಲಿ ಈಗ ಎಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ, R7 ಡೀಟೈಲಿಂಗ್ ಅಂತ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಜೋಗಿಗೆ PPF ಮಾಡಿಸೋಣ ಅಂತ ಬಂದಿದ್ದೀನಿ. 1 ವರ್ಷ ಅನ್ಕೊಳ್ಳಿ, 1 ವರ್ಷದಲ್ಲಿ ಡಲ್ ಆಗಿದೆ. ಸೊ ಆ ಗಾಡಿನ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಈ ಲಂಡನ್ ರೈಡ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ PPF ಗೆ ಯಾವ್ದು ಪ್ರಿಫರ್ ಜಾಗ ಅಂತ, ಅಂಡ್ ಮೋರ್ ಎವರ್ ಸ್ಟಿಕ್ಕರಿಂಗ್ ನಾನು ಏನ್ ಮಾಡಿಸ್ತೀನಿ ಗಾಡಿಗೆ ಅನ್ನೋದಿರುತ್ತೆ. PPF ನಡೀತಿದ್ದಿಲ್ಲ, ಅದು ನೋಡ್ಕೊಂಬರೋಣ. ಸೊ ಈಗ ಆಲ್ರೆಡಿ ನಮ್ಮ ಜೋಗಿನ ಎಲ್ಲ ಪೀಸ್ ಆಗಿ ತೆಗ್ದಿದ್ದಾರೆ. PPF ಎಲ್ಲ ಮಾಡ್ಸೋಕ್ಕಿಂತ ಮುಂಚೆ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ಕೊಳೆ ಎಲ್ಲ ಐತಲ್ವಾ, ಸೊ ಅದನ್ನೆಲ್ಲ ಕ್ಲೀನಾಗಿ ತೆಗಿತಾರಂತೆ. ಸೊ ಇದನ್ನ ಮಾಡೋದಕ್ಕೂ ಸಾರ್ಥಕ ಆಗಬೇಕು. ನನಗೇನು ಅಂತಂದರೆ, ಗಾಡಿ ಇಲ್ಲಿಂದ ಅಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿರಲಿ, ಕಾಣಿಸ್ಲಿ ಜನಕ್ಕೆ, ಒಂಥರ ಹೊಸ ಗಾಡಿ ಫೀಲ್ ಕೊಡಲಿ. ಈ ಅಂಗಡಿ ಓನರ್ ಇವರೇನೆ ಬ್ರೋ. ನಿಮ್ಮ ಹೆಸರು? ರಾಘವ್ ಅಂತ. ಈಗ ಬೇಸಿಕಲಿ ಇದ್ರದ್ದು ಕೆಲಸ ಅಂತ ಬಂತು ಅಂತಂದ್ರೆ ಏನೇನು ಮಾಡ್ತೀರಾ ಬ್ರೋ? ಪೇಂಟೆಡ್ ಪೋರ್ಷನ್ ಎಲ್ಲೆಲ್ಲಿದೆ ಅದೆಲ್ಲ PPF ಆಗುತ್ತೆ. ಪೇಂಟೆಡ್ ಪೋರ್ಷನ್ಸ್ ಎಲ್ಲ PPF ಆಗುತ್ತೆ. ಓಕೆ. ಅದು ಬಿಟ್ಟರೆ ನಿಮ್ಗೆ ಪ್ಲಾಸ್ಟಿಕ್ ಪಾರ್ಟ್ಸ್ಗಳೆಲ್ಲ ಇದೆ, ಅದು ಪ್ಲಾಸ್ಟಿಕ್ ಕೋಟ್ ಸಪ್ಲೈ ಮಾಡ್ತೀವಿ. ಓಕೆ. ಕಲರ್ ಡಲ್ ಆಗಬಾರ್ದು ಅನ್ನೋ ರೀತಿಲಿ. ಸೊ ಇನ್ನೊಂದು ಇದು ಪ್ರೊಸೀಜರ್ ಇರುತ್ತೆ ನಿಮಗೆ. ಫಸ್ಟ್ ವಾಶ್ ಆಗಿ ಅದಾದ್ಮೇಲೆ ಆ ಕಡೆ ನಿಮಗೆ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಕ್ಲೀನ್ ಆಯಿತು ಅಂದರೆ ನಿಮ್ಗೆ IP ಕ್ಲೀನಿಂಗ್ ಆಗಿ ಅದಾದ್ಮೇಲೆ ಶಾಂಪು ಮತ್ತು ಈ ಥರ ಇದ್ರೆ ಕ್ಲೀನ್ ಮಾಡ್ಬಿಡ್ತಾರೆ. ಗಾಡಿನ ಹತ್ಕೊಂಡು ಸಂಧಿ ಗುಂದಿ ಎಲ್ಲ ನುಕ್ಕೊಂಡು ಹೋದಾಗ ಸಿಕ್ಕಿದೆ ನಮ್ಗೆ ಈ ಹೋಟ್ಲು. ಇದು ಫ್ಯಾಮಿಲಿ ಬರುವಂತ ಜಾಗನೂ ಅಲ್ಲ, ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಕುತ್ಕೊಂಡು ತಿನ್ನುವಂತ ಪ್ಲೇಸು ಅಲ್ಲ. ಇಲ್ಲಿ ಗಲೀಜ್ ಕಂಡ್ರು ಕಾಣ್ದಂಗಿರ್ಬೇಕು, ಇವ್ರು ಕೊಟ್ಟಿದ್ದನ್ನ ಸುಮ್ನೆ ತಿನ್ಕೊಂಡು ಹೊರಗಡೆ ಬರ್ತಿರ್ಬೇಕು. ಏನ್ ಬ್ರೋ, ಫುಲ್ ಒಂದ್ಸಲ ಕಂಟೆಂಟ್ ಎಲ್ಲ ಬರ್ದು ಕ್ಲೀನಾಗಿ ಮಾಡ್ತೀರಾ? ಇದೆಲ್ಲ ಬರ್ಕೊಂಡ್ಬಿಡ್ತೀನಿ. ಓಕೆ. ಇದು ಬರೆದಾಗ ಅದೊಂದು ಇಷ್ಟು ವರ್ಷನ್ಸ್ ಬರುತ್ತೆ. ಓಕೆ. ಸೊ ಇಲ್ಲಿವರೆಗೂ ಹೇಳ್ತೀರಾ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳ್ತೀರಾ? ಇಲ್ಲಿಗೆ ಆ ಪಾಸ್ ಬರ್ಬೇಕು, ಅದಾಗಿಂದ ಕಂಟಿನ್ಯೂ. ಅದು ಎಲ್ಲಿವರೆಗೂ ಮಿಸ್ ಆಗುತ್ತೆ ಅಲ್ಲಿವರೆಗೂ ಹೇಳ್ತಾ ಇರೋದು ಕಂಟಿನ್ಯೂಸ್. ನಮ್ಮ ವಿನಯ್ ಅವರು ಬೆಂಗಳೂರಿಗೆ ಬಂದಿದ್ದೀನಿ ಅನ್ನೋ ಖುಷಿಗೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡಿ ನಮಗೆ ಸರ್ವ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇತ್ತೀಚಿನ ಒಂದು ಬಳಗ ಏನು ಸಿಕ್ಕಿದೆಯೋ ಅದು ಒಂಥರ ತುಂಬ ಹಾರ್ಟ್ಫುಲ್ ಅನಿಸುತ್ತೆ ನನಗೆ. ಬ್ರೋ, ಲಂಡನ್ ರೈಡು ಹೋಗ್ಬೇಕಾದ್ರೆ ಫ್ಲಾಗ್ ಆಫ್ಗೆ ನೀವು ಮಿಸ್ ಮಾಡಬೇಡಿ. ಅದು ನಿಮ್ಮ ರೈಡ್, ನನ್ನ ರೈಡು. ಎಸ್, ಎಕ್ಸಾಕ್ಟ್ಲಿ. ಅದು ನಮ್ಮ ಕರ್ನಾಟಕದ ರೈಡು. ಸೀರಿಯಸ್ ಆಗಿ ಇಲ್ಲಿಂದ ಲಂಡನ್ಗೆ ಹೋಗೋದಂದ್ರೆ ಏನು ಚಿಕ್ಕ ವಿಷಯ ಅಂದ್ರೆ, ಆಕ್ಚುಲಿ ಏನು ಅಂತಂದ್ರೆ ನನಗೊಂದು ಸ್ವಲ್ಪ ಹುಷಾರಿಲ್ಲ, ಇದು ಪ್ರಾಬ್ಲಮ್ಮು. ಯಾಕೆ ಅಂತಂದ್ರೆ ಈ ರೈಡ್ಗೆ ಅಂತ ಒಬ್ಬನೇ ಹೊಡೆದಾಡ್ತಾ ಇದ್ದೀನಿ. ಈ ಕಡೆ ಸ್ಪಾನ್ಸರ್ ಹಿಡಿಯೋದಾಗಿರ್ಬೋದು, ಇದೆಲ್ಲ ಕಷ್ಟ ಹೊಡಿತಾ ಇದೆ ನನಗೆ. ಅದ್ರ ಮಧ್ಯದಲ್ಲಿ ನಾನು ಇವಾಗ ಗಾಡಿನೂ ರೆಡಿ ಮಾಡಿಸ್ಬೇಕು, ಎಲ್ಲ ಒಬ್ಬನಿಗೆ ಬಿಡ್ದಿರೋದೇ ಪ್ರಾಬ್ಲಮ್ಮು. ಸೊ ಮೇ ಬಿ ಇನ್ನೊಂದು 2 ದಿನದಲ್ಲಿ ಸರಿ ಹೋಗ್ತೀನಿ ಅನಿಸುತ್ತೆ. ಸೊ ಈಗ ಆ್ಯಕ್ಚುಲಿ ಮೊಬೈಲ್ ಪ್ಲಾನೆಟ್ ಬೆಂಗಳೂರು ನೀವು ಕೇಳಿದ್ದೀರಲ್ವ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಂದು ಐಫೋನನ್ನು ತಗೊಳ್ಳೋಕ್ಕೆ. ಯಾಕೆ ಐಫೋನು ಅಂತಂದರೆ, ಈ ಲಂಡನ್ ರೈಡು ಮೇ ಬಿ ನನ್ನ ಲೈಫ್ನ ಒಂದು ದೊಡ್ಡ ಮೆಮೊರಿ. ಆ ದೊಡ್ಡ ಮೆಮೊರಿನ ನಾನು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಕ್ವಾಲಿಟಿ ಕೊಡಬೇಕು. ಸೊ ಹಂಗಾಗಿ ಒಂದು ಐಫೋನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮು
ನನ್ನ ಲೈಫಲ್ಲಿ ಐಫೋನ್ ತಗೊಂತಾ ಇರೋದು. ಸೊ ಅದನ್ನು ಕೂಡ ಈಗ ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗಿರುತ್ತೆ ಅಂತ. ನಾವಿವಾಗಿದ್ದೀವಿ ಮೊಬೈಲ್ ಪ್ಲಾನೆಟಲ್ಲಿ ವಿಕಾಸ್ ಬ್ರೋ ಇಂದ ಅಲ್ಲ ವಿನಯ್ ಬ್ರೋ ಇಂದ. ಲಂಡನ್ ಹೋಗಿ ಮುಂಚೆನೆ ಈ ಪಾರ್ಟಿ, ಲಂಡನ್ ಹೋಗಿ ಬಂದ್ಮೇಲೆ ಅಂತ ಎಲ್ಲೋ ನೋಡಿದ್ದೀನಲ್ಲ ನಿಮ್ಮನ್ನ. ಯಾರು ನೀವು? ಇಲ್ಲ ಮಿಸ್ ಆಗಿ ಏನು ಗೊತ್ತಾ, ವಿಕಾಸು ನೀವು ಎಲ್ಲರೂ ನಮ್ಮ ಹೃದಯದ ಅಂತರಾಳದ ಒಳಗಡೆ ಇದ್ದೀರಾ. ನಿಮ್ಮನ್ನು ಕರೆದ್ರೆ ತಪ್ಪಿಲ್ಲ, ಅವರನ್ನು ಕರೆದ್ರೆ ತಪ್ಪಿಲ್ಲ. ಕರೆಕ್ಟ್ ಅಲ್ವಾ? ವಿಕಾಸ್ ಹೆಸರು ಕರೆದಿದ್ದಕ್ಕೇನು ಬೇಜಾರಿಲ್ಲ, ಹುಡುಗಿ ಹೆಸರು ಕರೆದಿದ್ರೆ ಬೇಜಾರಾಗ್ತಿದೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಐಫೋನ್ ನಾನು ಯೂಸೇ ಮಾಡಿಲ್ಲ. ಒಂದು ಕನ್ಫ್ಯೂಷನ್ ಇದೆ, 15ಗಿಂತ 14 Pro ತಗೊಳ್ಳಿ ಅಂತ ಹೇಳ್ತಾರೆ. ಈಗ ನನ್ನ ತಲೆಯಲ್ಲಿರೋದು ನಾನು 14 Pro ಯಾಕೆ ಡಿಸ್ಕಷನ್ ಬರುತ್ತೆ ಅಂದ್ರೆ, ಮೊದಲನೇದು ಇದು ನ್ಯಾಚುರಲ್ ಲಾಂಚ್ ಆಯ್ತು 15 Pro. ಸೊ ಅದು ಫಸ್ಟ್ ಬಂದಾಗ ಹೀಟಿಂಗ್ ಇಶ್ಯೂ ಇದೆ, ಅದು ಕೆಳಗಡೆ ಇರೋ ಪ್ಯಾನಲ್ ಬಿದ್ರೆ ಹೊಡೆದೋಗುತ್ತೆ ಅನ್ನೋದೆಲ್ಲ ಇಶ್ಯೂಗಳು ಜಾಸ್ತಿ ವೈರಲ್ ಮಾಡೋದು. ಸೊ 14 Pro ಗಿಂತ 15 Pro ಲಾಂಚ್ ಆಗಿದೆ ಅಂದ್ರೆ ಆಪಲ್ ಏನವ್ರು ದಡ್ರಲ್ಲ, ಅದಕ್ಕಿಂತ ಚೆನ್ನಾಗಿ ಮಾಡಿರ್ತಾರಲ್ವಾ. ನಿಮ್ಮ ಹತ್ರ ಯಾವ್ಯಾವ ಡಿವೈಸ್ ಇದೆ ಈಗ? ಎಲ್ಲ. ಸೊ ಐಫೋನ್ 11 ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ 15 Pro Max ವರೆಗೂ ಸಿಗುತ್ತೆ. 14 ತಗೊಳ್ಳ. 14 ಯಾಕೆ? ಲೇಟೆಸ್ಟ್ ವರ್ಷನ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಲೇಟೆಸ್ಟ್ ವರ್ಷನ್. ಬಟ್ ಕೆಲವೊಬ್ರು ಹೇಳೋದೇನು ಅಂದ್ರೆ 15 ಆದ್ರೆ ನಿಮ್ಗೆ ಹ್ಯಾಂಡಿ ಇರುತ್ತೆ, ಚಿಕ್ಕದಾಗಿರುತ್ತೆ. 14 Pro Max ಓಕೆ, ನಿಮ್ಗೆ ಇದು 15 Pro Max ಎಷ್ಟು ಡಿಫರೆನ್ಸ್ ಇದೆ ನಿಮ್ಗೆ ಕೈಲಿ? ಎಷ್ಟು ಡಿಫರೆನ್ಸ್ ಆಗುತ್ತೆ ನಿಮ್ಮ ಪ್ರಕಾರ? ಸೇಮ್ ಸೈಜ್ ಅಲ್ಲ ಅಂತ ಏನಿಲ್ಲ ಡಿಫರೆನ್ಸ್. ಇವಾಗ 16 Pro Max ಲಾಂಚ್ ಆಗ್ತಿದೆಯಲ್ಲ, 0.1 ಇಂಚಸ್ ಅಷ್ಟೇ ಮೇಲೆ ಬರುತ್ತೆ ಅಷ್ಟೇ. 14 Pro Max, 15 Pro Max. ಇದ್ರದ್ದು ಪ್ರೈಸ್ ಎಷ್ಟಿದೆ? ಇದು 14 Pro 128 GB ನಮ್ಮ ಹತ್ರ ಯೂಸ್ ಸಿಗುತ್ತೆ, ಹೊಸ ಸಿಗಲ್ಲ. ಯಾಕೆಂದ್ರೆ ಯಾವುದೇ ಒಂದು ಹೊಸ ಸೀರೀಸ್ ಲಾಂಚ್ ಆದಾಗ ಅದು ಪ್ರೈಸ್ ನ ಡ್ರಾಪ್ ಮಾಡಲ್ಲ ಆಪಲ್. ಸೊ ಅಲ್ಲಿ ಸ್ಟಾಪ್ ಮಾಡುತ್ತೆ ಪ್ರೊಡಕ್ಷನ್ ನ. ಇವಾಗ 14 Pro ಸ್ಟಾಪ್ ಆಗಿದೆ, 15 Pro ನಡೀತಾ ಇದೆ. ಹಂಗೆ ಮುಂದಿನ ದಿವಸಗಳಲ್ಲಿ 16 ಲಾಂಚ್ ಆಗುತ್ತೆ ಅಂತ. 15 Pro ತುಂಬಾ ಪ್ರೈಸ್ ಕೆಳಗಡೆ ಹೋಗ್ಬಿಡುತ್ತೆ. ಇಲ್ಲ ಆಪಲ್ ಅಲ್ಲ ಆತರ ಇರಲ್ಲ. 15 Pro ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ, 15 Pro ಎಲ್ಲೂ ಸಿಗಲ್ಲ ನಿಮ್ಗೆ ನಾರ್ಮಲ್ ಆಗಿ. ಇನ್ನ 16 Pro Max ಮಾತ್ರ ಸಿಗುತ್ತೆ. ಹಂಗೆ 14 Pro ನಿಮ್ಗೆ ಹೊಸ ಸಿಗಲ್ಲ, 15 Pro ಹೊಸ ಸಿಗುತ್ತೆ, 14 Pro ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ. 14 Pro 128 GB ನಮ್ಮ ಹತ್ರ 72,000 ರೂಪಾಯಿ ಇದೆ, 256 GB ನಿಮ್ಗೆ 26,000 ರೂಪಾಯಿ ಇದೆ. ಈ ಎಕ್ಸ್ಚೇಂಜ್ ಅಂತಾರೆ ಇದಕ್ಕೆ? ಎಕ್ಸ್ಚೇಂಜ್ ತಗೋತೀವಿ. ನಿಮ್ಮ ಹತ್ರ ಆಪಲ್ ಪ್ರಾಡಕ್ಟ್ ಆದ್ರೆ ಇತ್ತು ಅಂದ್ರೆ, ಬೇರೆ ಪ್ರಾಡಕ್ಟ್ ಇದ್ರೆ ಆಂಡ್ರಾಯ್ಡ್ ಅಲ್ಲಿ ತಗೋತೀವಿ. ನೀವು ಎಕ್ಸ್ಚೇಂಜ್ ಹೋಗ್ಬೇಕು ಅಂದ್ರೆ ತಗೋತೀವಿ ಸರ್. ಒಳ್ಳೆ ಡಿವೈಸ್ ನಿಮ್ಮ ಡಿವೈಸ್ ಬಾಕ್ಸ್ ಬಿಲ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಹಳೆ ಡಿವೈಸ್ ಗೆ ಬಾಕ್ಸ್ ಇರ್ಬೇಕು ಮೇನ್. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು GB ಜಾಸ್ತಿ ಇರೋ ತಗೊಳ್ಳಿ ಅಂತ. 1 TB ಬರುತ್ತೆ. 256 ಗೆ ಎಷ್ಟಾಗುತ್ತೆ? 256 GB ಇವಾಗ ಇರೋ ಕರೆಂಟ್ಲಿ ಪ್ರೈಸ್ ತುಂಬಾ ಕಮ್ಮಿ. ನೀವೆಲ್ಲ ಆಶ್ಚರ್ಯ ಆಗ್ಬಿಡ್ತೀರಾ. ಈಗ ಇಂಡಿಯಾದಲ್ಲಿ ಲಾಂಚ್ ಆಗಿ 160 ಇದೆ, ನಮ್ಮ ಸ್ಟೋರ್ ನಿಮಗೆ 1,15,000 ರೂಪಾಯಿಗೆ ಹೊಸದು. 1 TB ನಿಮ್ಗೆ 50,000 ರೂಪಾಯಿ ಕಮ್ಮಿ ಸಿಗುತ್ತೆ. ಇಂಡಿಯಾದಲ್ಲಿ 2 ಲಕ್ಷ ಇದೆ, ನಮ್ಮ ಸ್ಟೋರ್ ನಿಮ್ಗೆ ಬಂದ್ರೆ ಒಳ್ಳೆ ಪ್ರೈಸ್ಗೆ ಅಂದ್ರೆ 1,52,000 ರೂಪಾಯಿ, 1,42,000 ಹೊಸ ಪೀಸ್. ನಾನು ಹೇಳಕ್ ಬೇಕಾಗಿಲ್ಲ ನಿಮ್ಗೆ. ನಾನು ಇಲ್ಲಿ ಏನೇ ಸ್ಟೋರಿ ಬಂದ್ರು ಆಪಲ್ ಡಿವೈಸ್ಗಳ ಬಗ್ಗೆ ನಾನು ಹೊಸದು ನೀವು ಸೆಕೆಂಡ್ ಹ್ಯಾಂಡ್ ಹೇಳೋ ಅಂತ ಅವಶ್ಯಕತೆ ಏನಿಲ್ಲ. ಆಪಲ್ ವಾರಂಟಿ ಚೆಕ್ ಅಂತ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸೀರಿಯಲ್ ನಂಬರ್ ಹಾಕಿದ್ರೆ ಈ ಡಿವೈಸ್ ಆಕ್ಟಿವೇಶನ್ ಆಗಿದೆಯಾ, ಆಕ್ಟಿವೇಶನ್ ಆಗಿ ಎಷ್ಟು ದಿವಸ ಆಗಿದೆ, ಈ ಡಿವೈಸ್ ರಿಫರ್ಬಿಶ್ಡ್, ಈ ಡಿವೈಸ್ ಏನಾರ ಸ್ಟೋಲನ್ ಆಗಿದೆಯಾ, ಈ ಡಿವೈಸ್ ಗೆ ರನ್ನಿಂಗ್ ನಡೀತಾ ಇದೆಯಾ, ಪ್ರತಿಯೊಂದನ್ನು ಡೀಟೇಲ್ಸ್ ಅಲ್ಲೇ ಇರುತ್ತೆ. ಅಲ್ಲೇ ಚೆಕ್ ಮಾಡ್ಕೋಬಹುದು. ನೀವು ಬೇರೆಯವ್ರ ವಿಷಯಗಳನ್ನ ಕೇಳಿ ಅವನ್ನ ಕಾಪಿ ಹೊಡೆಯೋದೇನು ಬೇಕಾಗಿಲ್ಲ. ಹೇಳಿದ ವಿಷಯ ಎಲ್ಲ ನೀವು ವೆಬ್ಸೈಟ್ ಅಲ್ಲಿ ತೋರಿಸುತ್ತೆ. ನೀವು ಹಾಕ್ಬಿಟ್ಟು ಚೆಕ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಡಿವೈಸ್ ಏನಂತ. ಇದು ಯೂಸ್ಡ್ ಇದು ಯೂಸ್ಡ್. ಓಕೆ, ಹೊಸ ತೋರಿಸಿ. 15 Pro Max 1 TB 1 TB ತಗೊಂಡ್ರೆ ಫುಲ್ ರೈಡ್ ಎಲ್ಲ ಎಷ್ಟೊಂದು ಮೇನ್ 1 TB ಬೆಸ್ಟ್ ಆಪ್ಷನ್. ಪ್ರೈಸ್ ಒಂಚೂರು ಕಮ್ಮಿ ಮಾಡ್ಕೊಡ್ತೀವಿ 100%. ಓಕೆ, ಕೊಡಿ. ಇದು ನಮ್ಮ ಕಡೆಯಿಂದ ಸ್ಪೆಷಲ್ ಆನಿವರ್ಸರಿ ಗಿಫ್ಟ್, ಸೆಕೆಂಡ್ ಇಯರ್ಗೆ ಅಂತ ಹೇಳ್ಬಿಟ್ಟು ಮಾಡಿಸಿರೋದು. ಯಾರು ಮೊಬೈಲ್ ಅಂಗಡಿಲಿ ಕೊಟ್ಟಿರಬಾರ್ದು ಆ ತರ ಒಂದು ಗಿಫ್ಟ್ ಬಾಕ್ಸ್ ನಾವು ರೆಡಿ ಮಾಡಿಸಿರೋದು. ನಮ್ಮನ್ನ ಬೆಂಬಲಿಸಲು ನಿಮ್ಮ ವಿಶ್ವಾಸವು ನಮಗೆ ಬಹುಮುಖ್ಯವಾಗಿದೆ. ಈ ಆಫರ್ ಆಗಸ್ಟ್ 5th ಗೆ ಎಂಡ್ ಆಗುತ್ತೆ. ಯಾವುದೇ ಮೊಬೈಲ್ ತಗೊಂಡ್ರು ಇಲ್ಲಿವರೆಗೂ ಕೊಟ್ಟಿದ್ದೀವಿ. ನಿಮ್ಗೆ ಇನ್ನ ಹೆಲ್ಪ್ ಆಗುತ್ತೆ. ಅಲ್ಲಿ ಹೋಗ್ತಿರಲ್ಲ, ಸೊ ವೈರ್ಲೆಸ್ ಮ್ಯಾಕ್ಸ್ ಸೇಫ್ ಇರುತ್ತೆ. ಈ ಬ್ಯಾಕ್ ಕವರ್ ನ ಹಿಂದೆ ಈ ಮೊಬೈಲ್ ಹಾಕೊಂಡು ಕೂಡ ಈ ಮ್ಯಾಕ್ಸ್ ಸೇಫ್ ವರ್ಕ್ ಆಗುತ್ತೆ. ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ಪ್ರೈಸ್ ಆಲ್ಮೋಸ್ಟ್ 5,000 ರೂಪಾಯಿ ಇದೆ, 5,000. ಸೊ ಇದು ಒಂದು ಫ್ರೀ ಇರುತ್ತೆ. ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇರಲ್ಲ. ಇದು ಹತ್ರ ಬನ್ನಿ. ಆನ್ ಮಾಡ್ಲಾ? ಹೊಡೆದು ಒಂದ್ಸಲ ಅಲ್ಲ. ನಾನು ಆಕ್ಚುಲಿ ಇದೆ ಫಸ್ಟ್ ಐಫೋನ್ ನ ಏನೋ ಅನ್ರ್ಯಾಪ್ ಮಾಡ್ತಿರೋದಾಗಿರ್ಬೋದು ಅಥವಾ ತಗೊಳ್ತಾ ಇರೋದಾಗಿರ್ಬೋದು. ಹೈಯೆಸ್ಟ್ ಬಜೆಟ್ ನೀವು ಓಪನ್ ಮಾಡಿರೋದು 2,23,000, 2,23,000 ರೂಪಾಯಿ ಆಗುತ್ತೆ. ಥ್ಯಾಂಕ್ ಯು. 2,23,000 ಆಗುತ್ತೆ. ಅಗಾರೋ CV1079 ಕಾರ್ ವ್ಯಾಕ್ಯೂಮ್ ಕ್ಲೀನರ್. ಈ ಮಿಷಿನ್ ಕಾರಲ್ಲಿರೋ ಧೂಳಿಂದ ಹಿಡಿದು ಸಣ್ಣ ಸಣ್ಣ ಕಸಗಳನ್ನ ಕೂಡ ಕ್ಲೀನ್ ಮಾಡೋಂಥದ್ದಾಗಿರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಫಿಲ್ಟರ್ಗಳನ್ನ ಹೊಂದಿರತಕ್ಕಂತ ಈ ಕಾರ್ ವ್ಯಾಕ್ಯೂಮರ್ ಪೋರ್ಟಬಲ್ ಆಗಿದ್ದು ನಾವು ಇದನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಇದರಲ್ಲಿರೋ 12V DC ಪ್ಲಗ್ ಅನ್ನ ಕಾರಲ್ಲಿ ಇನ್ಸರ್ಟ್ ಮಾಡಿ ಸ್ಟ್ರಾಂಗ್ ಮೋಟರು ಮತ್ತೆ ಪವರ್ಫುಲ್ ಸಕ್ಷನ್ ಕೆಪಾಸಿಟಿ, ಬರೀ 600 ಗ್ರಾಮ್ ತೂಕ ಇರೋ ಈ ಮಿಷಿನ್ ಜೊತೆ 4.5 ಮೀಟರ್ ಉದ್ದದ ಪವರ್ ಕೇಬಲ್ ಬರೋದ್ರಿಂದ ಕಾರಿನ ಮುಂಭಾಗದಿಂದ ಹಿಡಿದು ಹಿಂಭಾಗದವರೆಗೂ ಕ್ಲೀನ್ ಮಾಡಬಹುದಾಗಿರುತ್ತೆ. ಬೇರೆ ಬೇರೆ ವೆರೈಟಿ ಧೂಳುಗಳನ್ನ ಕಸಗಳನ್ನ ತಗೊಳ್ಳಿಕ್ಕೆ ಫ್ಲೆಕ್ಸಿಬಲ್ ಹೋಸ್ ಪೈ, ಟಿವಿಸ್ ನಾಜಲ್, ಮಲ್ಟಿಪರ್ಪಸ್ ಬ್ರಷ್ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ.
ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿತ್ತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. 3 hours later. ಓಕೆ, ಸೊ ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಅಂತಂದರೆ ನಮ್ಮ ಜೋಗಿಗೆ ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ನಾನು ಬರ್ತೀನಲ್ಲ ನಮ್ಮ ಸ್ಟಿಕ್ಕರ್ ಶಾಪು ಇದ್ದೀನಿ. ಸ್ಟಿಕ್ಕರ್ ಶಾಪಲ್ಲಿ ಈ ಸಲ ಲಂಡನ್ ರೈಡ್ಗೆ ಸತತವಾಗಿ ನಿಮ್ಮ ಈ ಸ್ಟಿಕ್ಕರ್ ಕೆಲಸ 3 ರೈಡಿಂದನೂ ಆಗ್ತಾ ಇದೆ ಅಲ್ವಾ? ಫಿಟ್ಟಿಂಗ್ ಮಾಡಿದ್ವಾ ನಾವು? ಸ್ಪಿಟ್ಟಿಂಗ್ ಮಾಡಲಿಲ್ಲ. ಅದಾದಮೇಲೆ ಆದಮೇಲೆ ಅರುಣಾಚಲ್ ಪ್ರದೇಶ್ ರೈಡಿಗೆ ಮಾಡಿದ್ರಿ, ಕಾವೇರಿ ರೈಡಿಗೆ ಮಾಡಿದ್ರಿ ಅಲ್ವಾ? ಕಾವೇರಿ ರೈಡಿಗೆ ಮಾಡಿದ್ರಿ. ಈ ರೈಡು ಟೋಟಲ್ 3 ರೈಡ್ಗೆ ಹಂಪಿ, ನಾರ್ತ್ ಕರ್ನಾಟಕ. ಹೌದು, ಟೋಟಲ್ 3, ಇದ್ರ ಜೊತೆ 4 ಅಲ್ವಾ? ನೋಡಿ 4 ಸಲ ಇಂದನು ಯುಕ್ರಿಂಗ್ ಎಲ್ಲ ಮಾಡಿಸ್ಬೇಕು ಅಂತಂದ್ರೆ ಇಲ್ಲಿಗೆ ಬರೋದು. ನೋಡಿ ಈ ತರ ಲಂಡನ್ಗೆ ನಾವು ನಮ್ಮೂರಿಂದ ಹೂಗ್ಯಮಿಂದ ಇದನ್ನ ತೋರಿಸಿಬ್ರ, ಹೂಗ್ಯಮಿಂದ ಯಾವ್ಯಾವ ದೇಶನ ದಾಟ್ಕೊಂಡು ಹೋಗ್ತೀವಿ ಅನ್ನೋ ಥರದ್ದು ಗಾಡಿಗೆ ಸ್ಟಿಕ್ಕರ್ ಹಾಕ್ಸಕ್ಕೆ ಈ ಥರ ಸರ್ಕಸ್ ಎಲ್ಲ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಅಂದರೆ ನಮ್ಮ ಕರ್ನಾಟಕನ ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಈ ಥರ ಎಲ್ಲ ಮಾಡ್ತಾ ಇದೀವಿ. ಸೊ ಕೊನೆಗೆ ಆದಮೇಲೆ ತಿಳಿಸ್ತೀನಿ. 6 hours later. ಸೊ 2ನೇ ದಿನ ನೋಡಿ, ನೆನ್ನೆ ಡಿಸೈನ್ ಮಾಡಿದ್ವಿ, ಇವಾಗ ಆಲ್ರೆಡಿ ರೆಡಿ ಆಯಿತು ನಮ್ಮ ಸ್ಟಿಕ್ಕರ್ಸು. ಓಕೆ, ಅಲ್ಲಿ ಯಾರಾದರೂ ಇನ್ ಕೇಸ್ ಹಿಡಿದ್ರೆ ಮಾಡಿದ್ರೆ ಗಾಡಿದು ಇದ್ದಂಗೆ ಇರಬೇಕು ಅಂದರೆ ತಗೊಬೋದಲ್ಲ, ಇದನ್ನು ಸ್ಟಿಕ್ಕರ್ ಹಿಡಿಬೋದು. ಬಟ್ ಮತ್ತೆ ಹಾಕೋಕ್ಕಾಗಲ್ಲ, ನಾನು ಒಂದ್ಸಲ ತೆಗೆದ್ರೆ ಮುಗೀತು. ಒಂದು ಕೇರ್ ಆಫ್ ಕರುನಾಡು, ಓಕೆನಾ? ಸೊ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋದು. 2ನೇದು ನಮ್ಮ ನಾಡು ನುಡಿ ಬಗ್ಗೆ ನಮಗಿರೋಂಥ ಕಾಳಜಿನ ಕೇರ್ ಆಫ್ ಕರುನಾಡು ಅನ್ನೋದು ಒಂದು ಬ್ರ್ಯಾಂಡ್ ಆಗಿರ್ತೀವಲ್ಲ, ಪರ್ಫೆಕ್ಟಾಗಿ ಬರ್ತಿದೆ. ಅಳತೆ ಎಲ್ಲ ತಗೊಂಡಿದ್ದೀರ ನನ್ನ ಹತ್ರ ಡೈ ಇತ್ತು. ಓಕೆ, ಪ್ರಕಾರ ಡಿಸೈನ್ಗೆ ಅಂತ ರೆಡಿ ಮಾಡ್ಕೊಂಡಿರ್ತೀನಲ್ಲ, ಓಕೆ. ಸೊ ಅದನ್ನು ರೆಡಿ ಇಟ್ಟಿರ್ತೀನಿ. ಹಾಂ, ಮಾಸ್ಕಿಂಗ್ ಮಾಡಿ ಹ್ಞೂ ಶೇಪ್ ತೊಗೊಂಡು ಹ್ಞೂ ಅದನ್ನು ಸ್ಕ್ಯಾನ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈಗ ನಿಮ್ಮ ಪ್ರತಿ ಗಾಡಿ ಮಾಡಲ್ದು ಏನೇನು ಬೇಕೋ ಅವೆಲ್ಲ ಡಿಸೈನ್ಸ್ ನಿಮ್ಮ ಹತ್ರ ಇರುತ್ತೆ ಅಲ್ವಾ? ಗಾಡಿ ಬಂದರೆ ರೆಡಿ ಮಾಡ್ಬೋದು. ಓಕೆ ಡನ್. ಇವಾಗ ಗಾಡಿದು ಸ್ಟಿಕ್ಕರಿಂಗ್ ಕೆಲಸ ಏನಿದೆಯೋ ಅದು ಫುಲ್ ಕಂಪ್ಲೀಟ್ ಆಗಿದೆ. ನಿಮ್ಗೆ ತೋರಿಸ್ತೀನಿ ರೀ ಹೆಂಗಾಗಿದೆ ಅಂತ. ಸೊ ಫಸ್ಟ್ ಪೋರ್ಷನ್ ಇದನ್ನು ತೋರಿಸ್ತೀನಿ ನೋಡಿ. ಬೆರೆವೆ 100 ಜನರ, ಕಲಿವೆ 4 ಭಾಷೆ, ಉಲಿಯುವುದೆನ್ನ ಆತ್ಮವು ಉಸಿರಿನೋಪಾದಿಯಲ್ಲಿ ಕನ್ನಡದಲ್ಲಿ ಅಂತ. ಅಂದರೆ ನಾನು ಎಷ್ಟೇ ಜನಗಳ ಜೊತೆ ಇದ್ದರೂ, ನಾನು ಯಾವುದೇ ಭಾಷೆಗಳನ್ನ ಕಲಿತರೂ ಕೂಡ ನನ್ನ ಉಸಿರಿನ ಒಳಗಡೆಯಿಂದ ಬರೋಂಥ ಶಬ್ದ ಅದು ಕನ್ನಡದಲ್ಲಿರುತ್ತೆ ಅಂತ. ಈ ವಾಕ್ಯನ ಬರೆದವರು ಮುದ್ದು ತೀರ್ಥಹಳ್ಳಿ ಅಂತ ಒಬ್ಬರು ಕವಿಯತ್ರಿ, ತೀರ್ಥಹಳ್ಳಿಯವರು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ವಿಜಯ ಕರ್ನಾಟಕದ ಒಂದು ಆರ್ಟಿಕಲಲ್ಲಿ ನನಗೆ ಈ ಪದಗಳು ಸಿಕ್ತು. ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ, ಜೊತೆಗೆ ಈ ಕಡೆ ನಮ್ದು ಆ್ಯಸ್ ಯೂಶ್ವಲ್ ಗೊತ್ತಿರೋಂಗೆ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋ ಥರ ಕೇರ್ ಆಫ್ ಕರುನಾಡು ನಮ್ಮ ಬ್ರ್ಯಾಂಡು. ಸೊ ಅದು ಕೂಡ ಇಲ್ಲಾಗಿದೆ. ಆ್ಯಂಡ್ ದೆನ್ ಇಲ್ಲಿ ನಮ್ಮೂರಿಂದ ಅಂದರೆ ನೋಡಿ, ನಾವಿಲ್ಲಿ ಭಾರತದಿಂದ ಶುರು ಮಾಡಿ ಲಂಡನ್ವರೆಗೂ ಹೋಗ್ತಾ ಇದ್ದೀವಿ. ಇದನ್ನು ಯೆಲ್ಲೋ ಕಲರ್ ಮಾಡಿಸಿದ್ದೀನಿ. ನಮ್ಮೂರು ಹೂಗ್ಯಮ್ನು ಕೂಡ ಯೆಲ್ಲೋ ಕಲರ್ ಮಾಡಿಸಿದ್ದೀನಿ. ಯಾಕೆ ಅಂತಂದರೆ ಈ ಚಾಮರಾಜನಗರದ ಒಂದು ಸಣ್ಣ ಹಳ್ಳಿಯಿಂದ ಬಂದಿರೋ ಹುಡುಗ ಇಲ್ಲಿವರೆಗೂ ಹೋಗ್ಬೋದು ಅನ್ನೋದನ್ನು ತೋರಿಸ್ಕೊಡೋಕ್ಕೆ. ಅಟ್ ಮೋರ್ ಎವರ್ ನಾನು ಎಲ್ಲೇ ಹೋದರೂ ನನ್ನ ರಾಜ್ಯ ಕರ್ನಾಟಕ ಅದು ಯಾವತ್ತೇ ಇದ್ರೂ ನನಗೆ ಆ ಹೆಮ್ಮೆ ಇದೆ ಅನ್ನೋದನ್ನು ತೋರಿಸೋಂಥ ಪ್ರಯತ್ನನ ನಾನು ಈ ಸ್ಟಿಕ್ಕರಿಂಗಲ್ಲಿ ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಮೋರ್ ಎವರ್ ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ನಮ್ಮ ಮೈಸೂರು ಭಾಗ, ಇಲ್ಲಿನ ಕಲ್ಚರು, ಮತ್ತು ಇಲ್ಲಿ ಇನ್ನೂ ಸುಮಾರು ಕಲ್ಚರ್ಗಳಿತ್ತು. ಬಟ್ ಅವ್ರಿಗೆ ಇಲ್ಲಿ ಏನಾಗಿದೆ, ಸ್ಟಿಕ್ಕರಿಂಗ್ ಕಟ್ ಮಾಡೋದ್ರಿಂದ ಇಲ್ಲಿ ಕಟ್ಟಾಗಿದೆ. ನನ್ನ ನಾಡು, ನನ್ನ ನುಡಿ, ನನ್ನ ಹೆಮ್ಮೆ, ಇದು ಯಾವತ್ತೇ ಇದ್ದರೂ ನಮಗೆ ಈ ಒಂದು ಎನರ್ಜಿ ಯಾವಾಗಲೂ ಇರಬೇಕು ಅಂತಂದರೆ, ನನ್ನ ನಾಡು, ನನ್ನ ಭಾಷೆ, ನನ್ನ ರಾಜ್ಯ ಅನ್ನೋದ್ರ ಬಗ್ಗೆ ಹೆಮ್ಮೆ ಇತ್ತು ಅಂತಂದರೆ ನಾವು ಎಲ್ಲಿ ಹೋದರೂ ಚೆನ್ನಾಗಿರ್ತೀವಿ. ಅದಕ್ಕೆ ತಕ್ಕಂಗೆ ಆಶೀರ್ವಾದ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ.